ಯಾವ ಥರ ಸಿಬ್ಬಂದಿ ಕೊಡಬೇಕಾಗಿತ್ತು ಮತ್ತು ಅಷ್ಟೊಂದು ಒಂದೇ ಸಲಗಿ ವಾಟರ್ ಫೋರ್ಸ್ ಇದ್ದಾಗ ಸಡನ್ನಾಗಿ ಏನು ತಾನೇ ತಡೆಗೋಡೆ ಹಿಡಿಯೋಕ್ಕಾಗುತ್ತೆ ಅಲ್ರಿ. ಕರ್ನಾಟಕ ಟೀಮು ಬೆಂಗಳೂರು RCB ಗೆದ್ದಿರೋದು ಎಲ್ರಿಗೂ ಸಂತಸ ತಂದಿದೆ. ಗೆದ್ದ ಮೇಲೆ ಹರ್ಷ ವ್ಯಕ್ತಪಡಿಸ್ಬೇಕು. ಇದಕ್ಕೆ ಅವ್ರಿಗೆ ಬ್ಯಾನ್ ಮಾಡೋದು ಅಂತೇಳಿ ಅವ್ರಿಗೇನಾರು ಗೊತ್ತಿತ್ತಾ? ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಇಂಟೆಲಿಜೆನ್ಸಿ ರಿಪೋರ್ಟ್ ಇರುತ್ತೆ. ಅದು ತಪ್ಪು ಯಾರ್ದು? ಇಂಟೆಲಿಜೆನ್ಸಿ ರಿಪೋರ್ಟ್ ಮಾಡೋರ್ದು ತಪ್ಪು. ಮುಖ್ಯಮಂತ್ರಿದು ಏನು ತಪ್ಪಿದೆ ಇದರಲ್ಲಿ? ಏನು ಇದು ಬಂದಿದೆ, ಫಲ ಏನು ಬಂದಿದೆ? ನಮ್ಮ ಮನೆಯವ್ರು ನಾವೇ ಚೂಟಿ ಇಟ್ಟಂಗೆ ಆಗ್ತದೆ. ಫೋರ್ಸಬಲ್ ಆಗಿ ನುಗ್ಗಿ ಮಾಡಿಕೊಂಡು ಅದನ್ನು ತುಳಿದವ್ರು ಯಾರು? ಅಲ್ಲಿರ್ತಕ್ಕಂಥನೇ ಪಬ್ಲಿಕ್ಸ್. ಈಗ ಯಾರಿಗೆ ಹಾಕ್ಬೇಕು ಈ ಕೇಸು? ಇದು ಎತ್ತು ಎಮ್ಮೆ ಬರೆ ಆಗುತ್ತೆ. ಯಾರೋ ತಪ್ಪು, ಯಾರಿಗೋ ಬರೆ. ಸರ್, ಈಗ ಸರ್ಕಾರ ಏನು ಹೇಳಿದೆ ಅಂದರೆ 3 ವರ್ಷ RCB ತಂಡವನ್ನು ಬ್ಯಾನ್ ಮಾಡಲಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಹೇಳ್ತೀರಾ? ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಕ್ರಿಕೆಟ್ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಗೇಮ್. ಇದು ಸಹಜ. ಎಲ್ಲ ಇದರಲ್ಲೂ ಕ್ರೀಡೆಯಲ್ಲೂ ಕೂಡ ಇದು ಒಂದು ಈ ಕ್ರೀಡೆ ಏನಂತ ಹೇಳ್ತಾರಪ್ಪ ಅಂತೇಳಿದರೆ ಶ್ರೀಮಂತಿಕೆ ಕ್ರೀಡೆ ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇದಕ್ಕೆ ಸಂಬಂಧನೇ ಇಲ್ಲರ ಮೇಡಮ್ರೆ. ಯಾಕಂದರೆ ಎತ್ತು ಎಮ್ಮೆ ಬರೆ ಅನ್ನೋ ಸ್ಟೇಜಲ್ಲಿ ಐತಿದು. ಈಗ ಅವ್ರು ಆಟ ಆಡಿದರು, ಗೆದ್ದರು. ಸೋಲು ಗೆಲುವು ಸಹಜ. ಒಂದು ಟೀಮಲ್ಲಿದ್ದಾಗ ಒಬ್ಬರು ಗೆಲ್ಲಬೇಕು, ಒಬ್ಬರು ಸೋಲ್ಬೇಕು. ಹಾಗಾಗಿ ನಮ್ಮ ಕರ್ನಾಟಕ ಟೀಮು ಬೆಂಗಳೂರು RCB ಗೆದ್ದಿರೋದು ಎಲ್ರಿಗೂ ಸಂತಸ ತಂದಿದೆ. ಗೆದ್ದ ಮೇಲೆ ಹರ್ಷ ವ್ಯಕ್ತಪಡಿಸ್ಬೇಕು. ಇದಕ್ಕೆ ಅವ್ರಿಗೆ ಬ್ಯಾನ್ ಮಾಡೋದು ಅಂತೇಳಿ ಅವ್ರಿಗೇನಾರು ಗೊತ್ತಿತ್ತಾ? ಏನು ಅವರೇನಾದರೂ ಬಂದುಬಿಟ್ಟು ಇಷ್ಟು ಕ್ರೋಡಾಗಿ ಇಷ್ಟಕ್ಕೊಂದು ಇದು ಮಾಡಿ ಜಮಾಯಿಸಿದಲ್ಲ. ಇದು ಇಂಟೆಲಿಜೆನ್ಸಿ ರಿಪೋರ್ಟ್ ಇರುತ್ತಲ್ಲ. ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಇಂಟೆಲಿಜೆನ್ಸಿ ರಿಪೋರ್ಟ್ ಇರುತ್ತೆ. ಅದು ತಪ್ಪು ಯಾರ್ದು? ಇಂಟೆಲಿಜೆನ್ಸಿ ರಿಪೋರ್ಟ್ ಮಾಡೋರ್ದು ತಪ್ಪು. ಮುಖ್ಯಮಂತ್ರಿದು ಏನು ತಪ್ಪಿದೆ ಇದರಲ್ಲಿ? ಮುಖ್ಯಮಂತ್ರಿ ಎಲ್ಲೋ ಕೂತಿರ್ತಾರೆ, ಎಲ್ಲೋ ಏನೇನು ಇರ್ತಾರೆ. ಅವರು ಆಶಿಸ್ತಾರೆ ಇದ್ರ ಬಗ್ಗೆ ಗೆಲ್ಲಿ. ಈಗ ನರೇಂದ್ರ ಮೋದಿ ಅವರು ಏನಂತಾರೆ, ಇಂಡಿಯಾ ಪಾಕಿಸ್ತಾನ ಬಿದ್ದಾಗ ಇಂಡಿಯಾ ಗೆಲ್ಲಿ, ಪಾಕಿಸ್ತಾನ ಸೋಲ್ಲಿ ಅಂತ ಹೇಳ್ತಾರೆ. ಇಂಡಿಯಾ ಗೆಲ್ಲಿ, ಅದು ಸಹಜ. ಇದು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ಆಶೀರ್ವದಿಸಿದರು, ಗೆದ್ದರು. ಬಂದಾಗ ಹರ್ಷ ವ್ಯಕ್ತಪಡಿಸ್ಬೇಕು. ಅದರಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗಿದೆ ಅಂದರೆ ತರಾತುರಿಯಲ್ಲಾಗಿದೆ. ಇಂಟೆಲಿಜೆನ್ಸಿ ರಿಪೋರ್ಟ್ ಏನು ಮಾಡ್ತಾಯಿತ್ತು? RCBಗೆ ಇದು ಬ್ಯಾನ್ ಮಾಡಿದರೆ ಏನು ಇದು ಬಂದಿದೆ, ಫಲ ಏನು ಬಂದಿದೆ? ನಮ್ಮ ಮನೆಯವ್ರು ನಾವೇ ಚೂಟಿ ಇಟ್ಟಂಗೆ ಆಗ್ತದೆ. ನಮ್ಮ ಮನೆಯವ್ರನ್ನ ನಾವೇ ಚೂಟಿ ಇಟ್ಟಂಗೆ ಆಗುತ್ತೆ. ಇದು ಅವ್ರನ್ನ ಯಾಕೆ ಬ್ಯಾನ್ ಮಾಡಬೇಕು? ಸಂಬಂಧನೇ ಇಲ್ಲ ಅವ್ರಿಗೂ. ಆಡಿದರು, ಗೆದ್ದರು ಅಲ್ಲವ್ರ. ಅವ್ರು ಇಲ್ಲಿ ಆಡಿಲ್ಲದ್ರು, ಎಲ್ಲ ಆಡಿದ್ರು ಗೆಲ್ತಿದ್ರು. ಅವರು ಗೆದ್ದರು, ಸೆಲೆಬ್ರೇಟ್ ಇಲ್ಲಿ ನಡೆದಿದೆ ಅಷ್ಟೇ. ಅದು ಬೆಂಗಳೂರಲ್ಲಿ ನಡಿಬೇಕಾಗಿತ್ತು, ನಡೆದಿದೆ. ಕಾಲು ತೊಳ್ತಕ್ಕೆ ಹೋಗಿದ್ದಾರಂದರೆ ನಮಗೂ ಹ್ಯೂಮನ್ ಸೆನ್ಸ್ ಬೇಕಲ್ವಾ? ಮಕ್ಕಳುಗಳು ಯಾಕೆ ಕರ್ಕೊಂಡು ಹೋಗಬೇಕು? ಅಷ್ಟೊಂದು ಕ್ರೌಡ್ ಆಗುತ್ತೆ ಅನ್ನೋದು ಗೊತ್ತಿದೆ ತಾನೇ. ಇಂಥ ಕ್ಯಾಪಿಟಲ್, ಇಂಥ ಬಿಗ್ ಸಿಟಿಯಲ್ಲಿ ಇಷ್ಟೊಂದು ತೊಂದರೆ ಆಗಿದೆ ಅಂತ ಗೊತ್ತಾದ ಮೇಲೂ ಕೂಡ ಪೋಷಕರು ಸ್ವಲ್ಪ ಎಚ್ಚೆತ್ಕೋಬೇಕಾಗಿತ್ತು. ಈಗ ಸೀಮಿತ ಟಿಕೆಟ್ಸ್ ಅಂತ ಇರುತ್ತೆ. ಆ ಸೀಮಿತ ಟಿಕೆಟ್ಸ್ ಆದಮೇಲೆ ಹಿಂಬದಿಯಲ್ಲಿ ಸರಿಬೇಕಲ್ವಾ? ಫೋರ್ಸಬಲ್ ಆಗಿ ನುಗ್ಗಿ ಮಾಡಿಕೊಂಡು ಅದನ್ನು ತುಳಿದವ್ರು ಯಾರು? ಅಲ್ಲಿರ್ತಕ್ಕಂಥನೇ ಪಬ್ಲಿಕ್ಸ್. ಈಗ ಯಾರಿಗೆ ಹಾಕ್ಬೇಕು ಈ ಕೇಸು? ತುಳಿದು ಸಾಯಿಸಿರೋರು ಯಾರು? ಮುಖ್ಯಮಂತ್ರಿಗೆ ಸುಮ್ಮನೆ ಎಳೆಯೋದು, RCBಗೆ ಸುಮ್ಮನೆ ಎಳೆಯೋದು ಯಾರು? ಯಾರು ಹೇಳ್ರಿ? ಸಿಬ್ಬಂದಿ ವೈಫಲ್ಯತೆ. ಯಾವ ಥರ ಸಿಬ್ಬಂದಿ ಕೊಡಬೇಕಾಗಿತ್ತು ಮತ್ತು ಅಷ್ಟೊಂದು ಒಂದೇ ಸಲಗಿ ವಾಟರ್ ಫೋರ್ಸ್ ಇದ್ದಾಗ ಸಡನ್ನಾಗಿ ಏನು ತಾನೇ ತಡೆಗೋಡೆ ಹಿಡಿಯೋಕ್ಕಾಗುತ್ತೆ ಅಲ್ರಿ? ಎಲ್ಲ ಕಡೆ ತಡೆಗೋಡೆ ಇದ್ದಾಗ ಒಂದು ಕಡೆ ಒಂದು ಹೋಲ್ ಇದ್ದಾಗ ಅಲ್ಲಿ ಫೋರ್ಸ್ ಬರುತ್ತೆ. ಇಸ್ ಅನ್ ಕಾಮನ್ನು. ಗೇಟ್ ಅಟ್ ಎ ಟೈಮ್ ಓಪನ್ ಮಾಡಬೇಕಾಗಿತ್ತು. ಅವ್ರೇನು ಕರೆ ಕೊಟ್ಟರು, ಯಾರು ಟಿಕೆಟ್ ಇಲ್ಲ ಅವ್ರು ಹೊರಗಡೆ ಬನ್ನಿ, ಫಂಕ್ಷನ್ ಇನ್ನು ಕ್ಲೋಸ್ ಆಗ್ತಾ ಇದೆ, ಯಾರು ಟಿಕೆಟ್ ಇಲ್ಲ ಅವ್ರು ಹೊರಗಡೆ ಬನ್ನಿ. ಸಹಜ. ಒಂದು ಫಿಲಿಮ್ ಟಿಕೆಟಲ್ಲಿ ಕೂಡ ಹಂಗೆ ಆಗುತ್ತೆ. ಟಿಕೆಟ್ ಸೀಮಿತ ಟಿಕೆಟ್ ಇದ್ದರೆ ಮಾತ್ರ ತಾನೇ ಅಲ್ಲಿ ಹೋಗೋದು. ಅದಕ್ಕಿಂತ ಹೆಚ್ಚಿಗೆ ನುಗ್ಗಿದ್ರೆ ಏನಾಗುತ್ತೆ ಅಲ್ಲಿ ಅಲ್ವಮ್ಮ? ಇದು ಎತ್ತು ಎಮ್ಮೆ ಬರೆ ಆಗೈತೆ ನೋಡ್ರಿ. ಯಾರೋ ತಪ್ಪು, ಯಾರಿಗೋ ಬರೆ, ಯಾರನ್ನೋ ಎಳೆಯೋದು, ಸುಮ್ಮನೆ ಸರ್ಕಾರ ಎಳೆಯೋದು.
ಸರ್ಕಾರ ಮಾಡಿದರೆ ಮಾಡಿದ್ದಕ್ಕೆ ಹಿಂಗಾಯ್ತು, ಮಾಡಿಲ್ಲ ಅಂದಿದ್ರೆ ಇಲ್ಲಿವರೆಗೂ ಬಿಟ್ಟರು ನಮ್ಮ ಇದ್ರ ಬಗ್ಗೆ ಇದಿಲ್ಲ, ಹಂಗಿಲ್ಲ ಹಿಂಗಿಲ್ಲ. ಅದು ಒಂದು ಯಾರು ತಾನೇ ತಲೆ ಮೇಲೆಲ್ಲ ತಗೊಳ್ತಾರೆ ಹೇಳ್ರಮ್ಮ. ಬಟ್ ವೈಫಲ್ಯತೆ ಏನಪ್ಪ ಅಂದರೆ ಇಂಟೆಲಿಜೆನ್ಸಿ ರಿಪೋರ್ಟು ಇರಬೇಕಾಗಿತ್ತು, ತಡ್ಕೋಬೇಕಾಗಿತ್ತು. ಒಂದು ಸ್ವಲ್ಪ ಟೈಮ್ ಇತ್ತು, ಸಮಯ ಇತ್ತು, ಸ್ವಲ್ಪ ತಡ್ಕೊಂಡು ಅವೆಲ್ಲ ಮಾಡಬೇಕಾಗಿತ್ತು. ತರಾತುರಿ ಆಗಿರೋದು ಒಂದು ಸ್ವಲ್ಪ ಮಿಸ್ಟೇಕು. ಸೊ ಇದರಿಂದ ಇಷ್ಟು ಆಗುತ್ತೆ ಅಂತ ಯಾರಿಗೂ ನಿರೀಕ್ಷಣೆ ಇರಲಿಲ್ಲ. ಯಾಕಂತೇಳಿದರೆ ನಾವೆಲ್ಲ ಈ ಪಾಕಿಸ್ತಾನದ ಮೇಲೆ ಇಂಡಿಯಾ ಗೆದ್ದಾಗೂ ಇಷ್ಟು ಸೆಲೆಬ್ರೇಟ್ಗಳು ಇದಾಗಲ್ಲ. ಯಾಕಂದರೆ ರಾಜ್ಯ ಒಂದೇ ಅಲ್ಲ, ಇಡೀ ದೇಶ ತುಂಬ ಸೆಲೆಬ್ರೇಟ್ ಮಾಡುತ್ತೆ. ಇದು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾಗ ಮತ್ತು ಸ್ವಲ್ಪ ಮಿಸ್ಟೇಕ್ ಆಗೈತಿ. ಯಾಕಂದರೆ ನಮ್ಮ ರಾಜ್ಯದಲ್ಲಿ, ಅದು ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ ತುಂಬ ಫ್ಯಾನ್ಸ್ ಇದ್ದಾರೆ, ಒಪ್ಕೊಳ್ಳೋಣ. ಫ್ಯಾನ್ಸಿಗೂ ನಾವೇನು ಹೇಳ್ತೀವಿ ಅಂದರೆ ಸ್ವಲ್ಪ ಸಮಾಧಾನ ನಮಗೂ ಬೇಕಲ್ಲ. ನಮ್ಮ ಹಿಂದೆ ತಂದೆ ತಾಯಿಗಳು ಇರ್ತಾರಲ್ಲ, ನಮ್ಮ ಪೇರೆಂಟ್ಸ್ ಇರ್ತಾರಲ್ಲ, ನಾವು ನೋಡಿ ಹೆಜ್ಜೆ ಇಡಬೇಕಲ್ಲ. ನಮ್ಮ ಒಂದು ಉತ್ಸಾಹಕ್ಕೆ ಯಾರು ಕಡಿವಾಣ? ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ಲ. ಎಲ್ಲದನ್ನು ಆದಮೇಲೆ ಎಲ್ಲದ ಮೇಲೆ ಹಾಕೋಕ್ಕೆ ಚೆನ್ನಾಗಿ ಬರುತ್ತೆ. ಬಟ್ ಆದರೆ ಹ್ಯೂಮನ್ ಸೆಲ್ಫ್ ಅಂತ ಒಂದು ಇರುತ್ತಲ್ಲ. ಈಗ ನಾವು ಒಂದು ಇರಬೇಕು ಕಡಿದ್ರು ನಾವು ಕೆರ್ಕೊಳ್ತೀವಿ ತಾನೆ. ಈಸ್ ಹ್ಯೂಮನ್ ಮೈ ಸೆಲ್ಫ್. ಅದು ನಮ್ಮ ಒಂದು ಇದು, ಅದು ನಾವು ಅರ್ಥ ಮಾಡ್ಕೋಬೇಕಲ್ಲ. ಅಷ್ಟೊಂದು ಕ್ರೌಡ್ ಆಗಿದೆ, ನಾನು ಅಲ್ಲಿ ಹೋದ್ರೆ ಏನಾಗುತ್ತೆ ಏನಪ್ಪ, ಯಾಕೋ ನನ್ನ ಹತ್ರ ಟಿಕೆಟ್ ಇಲ್ಲ, ನಾನು ಹೋಗ್ಬೇಕೋ ಬೇಡವಾ? ಹೌದಲ್ಲಮ್ಮ, ದಟ್ಸ್ ಆಲ್. ಅದು ಏನು ಇದಕ್ಕೆ RCB ಬ್ಯಾನ್ ಮಾಡೋದ್ರಲ್ಲಿ ಇದು ತಪ್ಪು ನಿರ್ಧಾರ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.